ನನ್ನ ಎದೆ ಬಗೆದ್ರೆ ಸಿದ್ದರಾಮಯ್ಯ ಇರ್ತಾರೆ, ಸಚಿವನಾಗುವ ಕನಸು ನನಸು ಮಾಡಿದ್ದು ಸಿದ್ದರಾಮಯ್ಯನವರು ಅಂತ ವಸತಿ ಸಚಿವ MTB ನಾಗರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಸಿದ್ದರಾಮಯ್ಯ ಆ ಕನಸನ್ನ ನನಸು ಮಾಡಿದ್ರು. ಸಚಿವನಾಗಬೇಕು ಅನ್ನೋ ಕನಸಿತ್ತು, ಇಲ್ಲವೇ ರಾಜಕೀಯ ನಿವೃತ್ತಿಯನ್ನ ತಗೋಬೇಕು ಅಂತ ತೀರ್ಮಾನಿಸಿದ್ದೆ. ಇವಾಗ ಸಚಿವನಾದೆ, ಆದ್ರೆ ಮುಂದೆ ಚುನಾವಣೆಗೆ ನಿಲ್ಲಲ್ಲ. ನಾನು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಜಪ ಮಾಡ್ತೇನೆ. ಹನುಮಂತನ ಎದೆ ಬಗೆದ್ರೆ ಹೇಗೆ ರಾಮ ಕಾಣ್ತಾನೋ ಹಾಗೆ ನನ್ನ ಎದೆಯನ್ನ ಬಗೆದ್ರೆ ಸಿದ್ದರಾಮಯ್ಯ ಜಪ ಕಾಣಿಸುತ್ತೆ ಅಂತ ವಸತಿ ಸಚಿವರಾಗಿರುವಂತ MTB ನಾಗರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಎಲ್ಲೋ ಒಂದ್ ಕಡೆ ಅಧಿಕಾರದ ಆಸೆ ಎಷ್ಟಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ MTB ನಾಗರಾಜ್ ಅವರ ಹೇಳಿಕೆನೆ ಸಾಕು ಅನ್ಸುತ್ತೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನೋ ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ MTB ನಾಗರಾಜ್ ಅವರು, ಸಚಿವ MTB ನಾಗರಾಜ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರುವಂತದ್ದು. ಇದು ಇವರ ಜೊತೆಗೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಜೊತೆಗೆ ಪುಟ್ಟರಂಗ ಶೆಟ್ಟಿ ಅವರು ಆಗಿರ್ಬೋದು, HM ರೇವಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯವಾಗಿ MTB ನಾಗರಾಜ್ ಅವರು ಸಚಿವ ಸ್ಥಾನದ ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ರು. ಇದೀಗ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಈ ಒಂದು ವಿಚಾರವಾಗಿ ಪ್ರಮುಖವಾಗಿ ಇದಕ್ಕೆಲ್ಲ ಕಾರಣ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ನಾನು ಬಹಳ ಆಸೆ ಇಟ್ಕೊಂಡಿದ್ದೆ, ಅದು ಸಚಿವ ಸ್ಥಾನ, ನಾನು ಸಚಿವ ಆಗ್ಲೇಬೇಕು ಅನ್ನುವಂಥದ್ದು. ಅದು ಈಡೇರಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನದಲ್ಲಿ ಅಂದ್ರೆ ಮತ್ತೆ ರಾಜಕೀಯದಲ್ಲಿ ಇರೋದಿಲ್ಲ. ಒಂದು ವೇಳೆ ಏನಾದ್ರು ಆದ್ರೂ ಕೂಡ ನಮ್ಮ ಬೇರೆ ಯಾರಾದ್ರೂ ನಿಲ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನನ್ನ ಎದೆ ಬಗೆದ್ರು ಕೂಡ ಸಿದ್ದರಾಮಯ್ಯನವರ ಇರ್ತಾರೆ. ನಾನು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಜಪ ಮಾಡ್ತೀನಿ. ಏನು ಹನುಮಂತನ ಎದೆಯಲ್ಲಿ ಹೇಗೆ ರಾಮ ಇರ್ತಾನೆ, ಅದರಂತೆ ನನ್ನ ಎದೆಯಲ್ಲಿ ಸಿದ್ದರಾಮಯ್ಯನವರ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಸಿದ್ದರಾಮಯ್ಯನ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡಿಸಿರುವಂತದ್ದು MTB ನಾಗರಾಜ್ ಅವರು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿಂತಾಮಣಿಯಲ್ಲಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸರಸ್ವತಮ್ಮ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಜಾಲಪ್ಪ ಆಸ್ಪತ್ರೆಯಲ್ಲಿ ನಡೆದಂತ ಮರಣೋತ್ತರ ಪರೀಕ್ಷೆ ಶಾಸಕ ಕೃಷ್ಣಾರೆಡ್ಡಿ ನೆರವಿನ ನಂತರ ನೆರವೇರಿದೆ. ಎಲ್ಲಾ ರೀತಿಯಾದಂತಹ ಪರೀಕ್ಷೆ ಅಂದ್ರೆ ಮರಣೋತ್ತರ ಪರೀಕ್ಷೆಗೆ ಅಲ್ಲಿ ದುಡ್ಡು ಕಟ್ಟಬೇಕು ಅಂತ ಕೇಳ್ತಾ ಇದ್ರು ಆಸ್ಪತ್ರೆಯ ಸಿಬ್ಬಂದಿ. ನಂತರ ನ್ಯೂಸ್ 18 ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೂಡ ಮಾಡಲಾಯಿತು. ನಂತರ ಕೃಷ್ಣಾರೆಡ್ಡಿ ಅವರು ಸಹಾಯದ ಹಸ್ತವನ್ನ ಚಾಚಿದ್ರು. ನಂತರ ಈಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಸೊ ಹೀಗಾಗಿ ಸ್ವಗ್ರಾಮಕ್ಕೆ ಶವದ ರವಾನೆಗೆ ಉಚಿತ ವಾಹನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಘುರಾಜ್, ಈಗ ಸರಸ್ವತಮ್ಮ ಅವರ ಪಾರ್ಥಿವ ಶರೀರವನ್ನ ಅವರ ಗ್ರಾಮಕ್ಕೆ ಕರ್ಕೊಂಡು ಹೋಗಲಾಯ್ತಾ? ಈಗ ಆಲ್ರೆಡಿ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನಡೆಯುತ್ತೆ? ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ನೆನ್ನೆ ರಾತ್ರಿ ಏನು ಸರಸ್ವತಮ್ಮ ಅವರು ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಅವರ ಒಂದು ಮರಣೋತ್ತರ ಪರೀಕ್ಷೆ ಏನು ಸಾಕಷ್ಟು ಅವರ ಮರಣೋತ್ತರ ಪರೀಕ್ಷೆಗೆ ಸಾಕಷ್ಟು ಅವಘಡ ಉಂಟಾಯಿತು. ಏನು ಆರ್ಥಿಕ ಸಮಸ್ಯೆಯಿಂದ ಅವರ ಪತಿ ಶಿವಪ್ಪ ಅವರು ಸಾಕಷ್ಟು ಒಂದು ಆಸ್ಪತ್ರೆ ಬಳಿ ಮನವಿ ಮಾಡಿದ್ರು. ನಂತರ ನ್ಯೂಸ್ 18 ಕನ್ನಡ ವರದಿಯಿಂದ ಏನು ಎಚ್ಚೆತ್ತಂತಹ ಇನ್ನು ಚಿಂತಾಮಣಿ ಶಾಸಕ JK ಕೃಷ್ಣಾರೆಡ್ಡಿ ಅವರು ಅವರಿಗೆ ಆರ್ಥಿಕ ಒಂದು ಸಹಕಾರವನ್ನು ಸಹ ಕೊಡುವುದಕ್ಕೆ ಮುಂದೆ. ಅದ್ರ ನಂತರ ಏನು ಮರಣೋತ್ತರ ಪರೀಕ್ಷೆ ಏನು ಸುಮಾರು 1:30ಕ್ಕೆ ಅವರ ಮರಣೋತ್ತರ ಪರೀಕ್ಷೆ ನೆರವೇರಿರುವುದು. ಇದೀಗ ಆಸ್ಪತ್ರೆ ವೈದ್ಯರು ಮತ್ತೆ ಆಸ್ಪತ್ರೆ ಸಿಬ್ಬಂದಿಗಳು ಇನ್ನು ಅವರ ಒಂದು ಮೃತದೇಹವನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದೀಗ ಚಿಂತಾಮಣಿ ಕಡೆಗೆ ಅವರ ಒಂದು ಮೃತದೇಹ ಸಹ ರವಾನೆ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಅವರ ಒಂದು ಅಂತಿಮ ಸಂಸ್ಕಾರ ಸಹ ನಡೆಯುತ್ತೆ ಅಂತಹ ಮಾಹಿತಿ ಸಹ ಲಭ್ಯವಾಗ್ತಾ ಇರುವಂತದ್ದು. ಪೃಥ್ವಿರಾಜ್.